ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹೀಲಿಂಗ್ ಲೈಫ್ ವಿತ್ ಟ್ಯಾರೋಟ್ಸ್. ಇವತ್ತು 26th ಆಗಸ್ಟ್ ವೆರಿ ಸ್ಪೆಷಲ್ ಆ್ಯಂಡ್ ಸ್ಟ್ರಾಂಗ್ ಎನರ್ಜೆಟಿಕ್ ಡೇ. ಬಿಕಾಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಜೊತೆಗೆ ಕಾಳಿ ಜಯಂತಿ ಮತ್ತು ಕಾಲಾಷ್ಟಮಿ. ಹಾಗಾಗಿ ಈ ಮೂರು ದೇವರಿಗೆ ನಾನು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ನನ್ನ ಲೈಫಲ್ಲಿ ನಾನು ಮಾಡಿದಂಥ ಒಂದು ರೆಮಿಡಿಯಿಂದ ಸಕ್ಸಸ್ ಸಿಕ್ಕಿದೆ. ಆ ಒಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದನ್ನು ನಾನು ರಕ್ಷಾ ಕವಚ್ ಅಥವಾ ಪ್ರೊಟೆಕ್ಷನ್ ಶೀಲ್ಡ್ ಥ್ರೆಡ್ ಅಂತ ಹೇಳ್ತೀನಿ. ಈ ಒಂದು ಶೀಲ್ಡ್ನ ಎಲ್ಲರೂ ಹಾಕ್ಕೊಂಡ್ರೆ ತುಂಬ ಬೆನಿಫಿಟ್ ಆಗಿರುತ್ತೆ. ಆದರೆ ಸ್ಟ್ರಾಂಗ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ, ಲಾಂಗ್ ಟೈಮಿಂದ ಏನೋ ಒಂದು ವಿಷಯದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಗ್ರೋತ್ ಆಗ್ತಾಯಿಲ್ಲ, ಏಳಿಗೆ ಆಗ್ತಾಯಿಲ್ಲ, ಎಲ್ಲ ಕಡೆ ತಡೆ ಬರ್ತಿದೆ, ನೆಗೆಟಿವ್ ಎನರ್ಜೀಸ್ ತುಂಬ ಅಟ್ರ್ಯಾಕ್ಟ್ ಮಾಡ್ತೀರಾ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಇವಿಲ್ ಐ ಆಗಿರ್ಬೋದು, ಬೇಗ ದೃಷ್ಟಿ ಆಗುವಂಥದ್ದು, ಅಥವಾ ಎಲ್ಲಾದರೂ ನಿಮ್ಮ ತಲೆ ಮೇಲೆ ನೀವೇ ಏನಾದರೂ ಒಂದು ತೊಂದರೆನ ಹೇಳ್ಕೊಂಡು ಬರ್ತಾ ಇರ್ತೀರ, ಸಣ್ಣ ಪುಟ್ಟ ಏಟುಗಳು, ಈ ರೀತಿಯಾದ ಏನಾದರೂ ಚಿಕ್ಕ ಪುಟ್ಟ ತೊಂದರೆಗಳು ನಿಮ್ಮ ಲೈಫಲ್ಲಿ ಯಾವಾಗಲೂ ನೀವು ಮಾಡ್ಕೊತಿರ್ತೀರ ಅನ್ನೋರು ಕಂಪಲ್ಸರಿ ಮಾಡಿ. ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಚಿಕ್ಕ ವಯಸ್ಸಿಂದ ಎಲ್ರಿಗೂ ಗೊತ್ತು, ನಮಗೆ ಕಪ್ಪು ದಾರ ಕಟ್ತಿದ್ರು ಬಿಕಾಸ್ ನೆಗೆಟಿವ್ ಎನರ್ಜೀಸಿಂದ ದೂರ ಇರಬೇಕು ಅಂತ. ಈ ಒಂದು ಪ್ರೊಟೆಕ್ಷನ್ ಶೀಲ್ಡ್ನ ಎಲ್ಲರೂ ಕಪ್ಪು ದಾರದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಆಸ್ಟ್ರಾಲಜಿಕಲಿ ಅಥವಾ ನ್ಯೂಮರಾಲಜಿಕಲಿ ಚಾರ್ಟ್ಸ್ ಪ್ರಕಾರ ತುಂಬ ಜನಕ್ಕೆ ಕಪ್ಪು ಹಾಗೆ ಬರಲ್ಲ. ಕಪ್ಪು ಏನೂ ಇಟ್ಕೋಬೇಡಿ, ಕಪ್ಪಿಂದ ದೂರ ಇರಿ ಅನ್ನೋರು ಏನು ಮಾಡ್ಬೋದು, ಅವರಿಗೆ ಹಾಗೆ ಬರೋ ಅಂಥ ಕಲರ್ನ ವೇರ್ ಮಾಡ್ಬೋದು, ಅವ್ರಿಗೆ ಫೇವರಬಲ್ ಆಗಿರೋವಂಥದ್ದು. ಅಥವಾ ನಾನು ಇಲ್ಲಿ ನ್ಯೂಮರಾಲಜಿಕಲಿ ಬೇಸ್ಡ್ ಅವರ ಒಂದು ಬೇಸಿಕ್ ಆ್ಯಂಡ್ ಡೆಸ್ಟಿನಿ ಕಲರ್ಸ್ ಬೇಸಿಸ್ ಮೇಲೆ ಮಾಡಿದ್ದೀನಿ. ಸಿನ್ಸ್ ಇದು ಹಾಗೆ ಬರುತ್ತೋ ಇಲ್ವೋ ಅನ್ನೋ ಒಂದು ಕಾರಣದಿಂದ ನಾನು ಫಸ್ಟು ನನ್ನ ಮೇಲೆ ಟ್ರೈ ಮಾಡಿದ್ದೆ. ಆರೆಂಜ್ ಕಲರ್ ದಾರದಲ್ಲಿ ನಾನು ಆ ಒಂದು ಮಂತ್ರ ಅಥವಾ ಸ್ವಿಚ್ ಕೋಡ್ನ ಹೇಳಿ ನಾನು ವೇರ್ ಮಾಡಿದ್ದು ಟ್ಯೂಸ್ಡೇ. ಬಟ್ ಇದು ವೇರ್ ಮಾಡಿದ ನಂತರ ನನ್ನ ಲೈಫಲ್ಲಿ ಯಾವ ವಿಷಯದಲ್ಲಿ ತಡೆಗಳಿತ್ತು ಅಥವಾ ಬ್ಲಾಕೇಜಸ್ ಇತ್ತು, ಆಟೋಮೆಟಿಕ್ಕಾಗಿ ಅದು ರಿಮೂವ್ ಆಗಿ ಒಂದು ಗ್ರೋ ಆಗ್ತಿರೋದನ್ನ ನಾನು ನೋಡಿ ಬಂದೆ. ಹಾಗಾಗಿ ನಾನು ಕಾನ್ಫಿಡೆಂಟಾಗಿ ಹೇಳಬಲ್ಲೆ, ನೀವು ಯಾವ ಕಲರ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಿಕಾಸ್ ದೇವರಿಗೆ ಈ ಕಲರ್ ಅನ್ನೋದು ಇರೋಲ್ಲ. ನೀವು ಆ ದೇವ್ರನ್ನ ಬೇಡ್ಕೊಂಡು ಈ ಒಂದು ರೆಮಿಡಿನ ಮಾಡ್ಬೋದು. ಅವರ ಒಂದು ಎನರ್ಜೀಸ್ನ ನೀವು ಕನೆಕ್ಟ್ ಆಗಬೇಕು. ಆ್ಯಂಡ್ ಆಲ್ಸೋ ಇದು ಸ್ವಿಚ್ ಕೋಡ್ ಆಗಿರೋದ್ರಿಂದ ಯಾವ ಥ್ರೆಡ್ ಮೇಲೆ ಬೇಕಾದ್ರೂ ಇದು ವರ್ಕ್ ಆಗುತ್ತೆ. ಸೊ ಏನು ಮಾಡಬೇಕು ಅಂತ ನಾನು ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಅಥವಾ ಹೇಗೆ ಮಾಡೋದು ಅಂದರೆ, ನಿಮಗೆ ಆಗಿ ಬರುವಂಥ ಕಲರ್ ದಾರನ ತಗೊಂಡು ಇದಕ್ಕೆ 7 ಗಂಟು ಹಾಕಬೇಕು. ಅಂದರೆ ಈ ರೀತಿ ಗಂಟು ಹಾಕುವಾಗ ನೀವು 3 ಸಲ ಈ ಒಂದು ಸ್ವಿಚ್ ಕೋಡ್ ಅಥವಾ ಮಂತ್ರನ ಹೇಳಬೇಕು. ಮಂತ್ರ ಹೀಗಿದೆ: ಬಲಾಯೆ ಕವಚಾಯೆ ಬಲಾಯೆ ಕವಚಾಯೆ ಬಲಾಯೆ ಕವಚಾಯೆ ಬಲಾಯೆ ಕವಚಾಯೆ ಬಲಾಯೆ ಕವಚಾಯೆ ಬಲಾಯೆ ಕವಚಾಯೆ ಬಲಾಯೆ ಕವಚಾಯೆ. ಈ ರೀತಿ ನೀವು 7 ಗಂಟನ್ನ ಹಾಕಬೇಕು. ಅಂದರೆ 7 ಗಂಟು ಹಾಕಬೇಕು. 1 2 3 4 5 6 7 1 2 3 4 5 6 7 ಈ ರೀತಿ 7 ಗಂಟನ್ನ ಹಾಕಿ ನೀವು ಈ ದಾರನ ವೇರ್ ಮಾಡಬೇಕು. ನೀವು ಕ್ಯಾಂಡಲ್ಸಲ್ಲೇ ನೋಡ್ಬೋದು ಎನರ್ಜೀಸ್ ಎಷ್ಟು ಸ್ಟ್ರಾಂಗಾಗಿ ಅಂತ ಹೇಳ್ತಾ ಇದ್ದೀನಿ ನನ್ನ ಒಂದು ಕ್ಯಾಂಡಲ್ ಫ್ಲೇಮ್ಸ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ದಾರದಲ್ಲಿ ಮಾಡ್ತೀರಾ ಅವರು ಕಂಪಲ್ಸರಿ ಸ್ಯಾಟರ್ಡೇಸ್ ಮಾತ್ರ ಹಾಕೋಬೇಕು. ಮಿಕ್ಕಿದ್ದು ಬೇರೆ ಕಲರ್ಸ್ ಅಂದರೆ ಆರೆಂಜ್, ಯೆಲ್ಲೋ ಅಥವಾ ರೆಡ್ ಅಥವಾ ವೈಟ್, ಬೇರೆ ಯಾವ ಕಲರ್ನ ನೀವು ಹಾಕ್ಕೊಂಡಿದ್ರು ನೀವು ಟ್ಯೂಸ್ಡೇಸ್ ಹಾಕ್ಕೋಬೋದು. ಹಾಗಾಗಿ ಓನ್ಲಿ ಬ್ಲ್ಯಾಕ್ ಕಂಪಲ್ಸರಿ ಸ್ಯಾಟರ್ಡೇಸ್ ಹಾಕ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಯಾವುದೇ ಕಲರ್ ಆಗಿದ್ರೂ ನೀವು ಟ್ಯೂಸ್ಡೇ ಹಾಕ್ಕೋಬೋದು. ಬ್ಲ್ಯಾಕ್ನ ಕೂಡ ನೀವು ಟ್ಯೂಸ್ಡೇ ಹಾಕ್ಕೋಬೋದು. ಮಿಕ್ಕಿದ್ದು ಯಾವುದೇ ಲೈಕ್ ರೆಡ್, ಆರೆಂಜ್, ಯೆಲ್ಲೋನ ನೀವು ಸ್ಯಾಟರ್ಡೇಸ್ ಹಾಕಬೇಡಿ. ಓನ್ಲಿ ಬ್ಲ್ಯಾಕ್ ಫಾರ್ ಸ್ಯಾಟರ್ಡೇಸ್. ಸೊ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿ ನಿಮ್ಮ ಲೈಫಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ. ಈ ಒಂದು ಮಂತ್ರದ ಅರ್ಥ ಏನು ಅಥವಾ ಸ್ವಿಚ್ ಕೋಡ್ ಅಂತ ಹೇಳ್ತೀವಿ, ಇದನ್ನು ಪ್ರೊಟೆಕ್ಷನ್ ಶೀಲ್ಡ್ ಸ್ವಿಚ್ ಕೋಡ್ ಏನು ಅಂತ ನಾನು ಕ್ಯಾಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ಹಾಕಿದ್ದೀನಿ ಕೂಡ. ಸೊ ಈ ಮಂತ್ರನ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದು
7 ಸತಿ ಹೇಳೋದ್ರಿಂದನೂ ನಿಮಗೆ ತುಂಬ ಸ್ಟ್ರಾಂಗಾಗಿ ಬೆನಿಫಿಟ್ ಸಿಗುತ್ತೆ. ನಿಮಗೆ 7 ಸತಿ ಹೇಳೋಕ್ಕಾಗಲಿಲ್ಲ, ಈ ಮಂತ್ರ ಹೇಳೋಕ್ಕೆ ಬರ್ತಿಲ್ಲ ಅನ್ನೋರು ಜಸ್ಟ್ ಕೈಯಲ್ಲಿ ಇಟ್ಕೊಂಡು ಶಿವ ಅಥವಾ ಕಾಲಭೈರವನ ನೀವು ನೆನಪಿಟ್ಕೊಂಡು ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಕ್ರಿಯೇಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ರಕ್ಷಾ ಕವಚ್ ರಕ್ಷಾ ಕವಚ್ ರಕ್ಷಾ ಕವಚ್, ಇದು ಸ್ವಿಚ್ ವರ್ಡ್ ಆಗಿದೆ, ವೇದಿಕ್ ಸ್ವಿಚ್ ವರ್ಡ್. ಹಾಗಾಗಿ ರಕ್ಷಾ ಕವಚ್ ಅಂತ ನೀವು 11 ಟೈಮ್ಸ್ ಹೇಳಿದ್ರೂ ನಿಮಗೆ ಸ್ಟ್ರಾಂಗ್ ಆಗಿ ನಿಮ್ಮ ಸುತ್ತ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಯಾವುದೇ ಆದ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನ ಎಫೆಕ್ಟ್ ಆಗೋಕ್ಕೆ ಬಿಡಲ್ಲ. ಯಾವುದೇ ಆದ ಟ್ರಬಲ್ಸ್ ಇದೆ ಅದು ಆಟೋಮೆಟಿಕ್ಕಾಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ನೀವು ರಕ್ಷಾ ಕವಚ ಅಂತ ಆದರೂ ಯೂಸ್ ಮಾಡ್ಬೋದು, ಬಟ್ ಸ್ಟ್ರಾಂಗಾಗಿ ಈ ಮಂತ್ರನ ನೀವು ಹೇಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಲಾಯೇ ಕವಚಾಯೇ ಇದರ ಅರ್ಥ ಶಿವ, ಭೈರವ ಮತ್ತು ಅಗ್ನಿ ಈ 3 ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡ್ನ ಕ್ರಿಯೇಟ್ ಮಾಡಿ ನಿಮ್ಮ ಲೈಫಲ್ಲಿ ಯಾವುದೇ ಆದ ನೆಗೆಟಿವ್ ಎನರ್ಜೀಸ್ ಅಥವಾ ತೊಂದರೆಗಳಿದೆ, ದುಃಖಗಳಿದೆ, ಅದರಿಂದ ನಿಮ್ಮನ್ನ ದೂರ ಮಾಡ್ತಾರೆ. ಜೊತೆಗೆ ಯಾವುದೇ ಆದ ತೊಂದರೆ ನಿಮ್ಮ ಹತ್ರ ಬರದೇ ಇರೋಂಗೆ ಪ್ರೊಟೆಕ್ಟ್ ಮಾಡ್ತಾರೆ. ಇದು ಈ ಸ್ವಿಚ್ ಕೋಡ್ನ ಅರ್ಥ. ನಾವು ಸಿನ್ಸ್ ಈ ಒಂದು ವಿಡಿಯೋ ಫುಲ್ಲಾಗಿ ನೋಡಿರೋರಿಗೆ ಮಾ ಕಾಳಿಯಿಂದ ಏನು ಗೈಡೆನ್ಸ್ ಸಿಗ್ತಿದೆ ಅಂತ ನೋಡೋಣ. ಅಂದರೆ ಯಾರೆಲ್ಲ ಈ ಒಂದು ರೆಮಿಡಿನ ಟ್ರೈ ಮಾಡ್ತೀರಾ, ಒಂದು ಅವರ ಲೈಫಲ್ಲಿ ಏನು ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಆಲ್ರೆಡಿ ಶಿವಜಿಯಿಂದ ಒಂದು ಗೈಡೆನ್ಸ್ ಸಿಕ್ಕಿದೆ. ಬಟ್ ಆಲ್ಸೋ ಲೆಟ್ಸ್ ಸಿ ಮಾ ಕಾಳಿಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ ಈ ಒಂದು ರೆಮಿಡಿ ಅಥವಾ ಈ ಒಂದು ದಾರನ ಮಾಡಿ ವೇರ್ ಮಾಡೋದ್ರಿಂದ. ಇದು ಕಾಳಿಮಾ ಮತ್ತು ಭೈರವ ದೇವ್ರು ಇಬ್ಬರೂ ಕೇಳ್ತಿರೋದ್ರಿಂದಾಗಿ ವಾಟ್ ಇಸ್ ದ ಗೈಡೆನ್ಸ್, ಈ ಒಂದು ಮಾಡಿದ್ಮೇಲೆ ಅವರ ಲೈಫಲ್ಲಿ ಏನು ಬ್ಲೆಸ್ಸಿಂಗ್ ಸಿಗುತ್ತೆ, ಇದನ್ನೆಲ್ಲ ನೋಡಿ ಮಾಡ್ತಿರೋಂಥವ್ರ ಲೈಫಲ್ಲಿ ಬ್ಲೆಸ್ಸಿಂಗ್ಸ್ ಏನು ಸಿಗುತ್ತೆ. ಬ್ಲೆಸ್ಸಿಂಗ್ಸ್ ಆಫ್ ಬಿಸ್ನೆಸ್ ಸಕ್ಸಸ್, ತುಂಬ ಜನಕ್ಕೆ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗೋ ಅಂಥದ್ದಿದೆ. ಆ್ಯಂಡ್ ಆಲ್ಸೋ ಯಾರ ಲೈಫಲ್ಲಿ ಫಸ್ಟೇ ಶಿವಜಿ ಹೇಳಿದ್ದಾರೆ, ನಿಮ್ಮ ಲೈಫಲ್ಲಿ ಯಾವುದೇ ಆದ ತೊಂದರೆ ಅಥವಾ ಯಾವುದೇ ಆದ ಕೆಲಸಗಳು ನಿಂತೋಗಿದೆ, ಆ ಕೆಲಸಗಳು ಮುಂದುವರಿಯುವಂಥದ್ದಿದೆ. ಹಾಗಾಗಿ ಹೇಳಿದ್ನಲ್ಲ, ಯಾವುದೇ ಆದ ಅಡೆತಡೆಗಳು ನಡೀತಿದೆ ಅಥವಾ ತೊಂದರೆಗಳು ನಡೀತಿದೆ, ದುಃಖಗಳಿದೆ, ಅದರಿಂದ ದೂರ ಆಗ್ತೀರಾ. ಆ್ಯಂಡ್ ಲಾಸ್ಟ್ ಮೆಸೇಜ್, ಭದ್ರಕಾಳಿ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಅವೇರ್ನೆಸ್. ಸೊ ನಿಮ್ಮ ಲೈಫಲ್ಲಿ ಒಂದು ಸ್ಪಿರಿಚುವಾಲಿಟಿ ಕಡೆ ಹೋಗ್ತೀರಾ ಅಂದರೆ ಯಾವುದೇ ಆದ ತೊಂದರೆಗಳು ಏನೇ ಇದ್ರೂ ಅದರಿಂದ ದೂರ ಆಗೋದು ಹೇಗೆ ಅಂತ ನಿಮಗೆ ಒಂದು ಅವೇರ್ನೆಸ್ ಸಿಗುತ್ತೆ. ಅಂದರೆ ಯಾರು ನಿಮ್ಮ ಲೈಫಲ್ಲಿ ಕೆಟ್ಟವರಾಗಿದ್ದಾರೆ, ಆ ಒಂದು ಕೆಟ್ಟ ಎನರ್ಜೀಸ್ ನಿಮ್ಮಲ್ಲೂ ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಇರೋರು ನಿಮಗೆ ಕೆಟ್ಟ ಎನರ್ಜೀಸ್ ಕೊಡ್ತಿರ್ಬೋದು. ಅವ್ರ ಬಗ್ಗೆ ನೀವು ತಿಳ್ಕೊಂಡು ಅವರಿಂದ ಹೇಗೆ ದೂರ ಆಗ್ತೀರಾ ಅನ್ನೋ ಒಂದು ನಿಮಗೆ ಒಂದು ನಾಲೆಡ್ಜ್ ಸಿಗೋವಂಥದ್ದಿದೆ. ಹಾಗೆ ತಾಯಿ ನಿಮ್ಮನ್ನ ಅವರಿಂದ ದೂರ ಇಕ್ಕೋಕ್ಕೆ ಕಂಪ್ಲೀಟ್ಲಿ ಸ್ಟ್ರೆಂತ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್.